ಮತ್ತೆ ಗೊಂದಲ ನಿರ್ಮಾಣ ಆಯಿತು. ರೋಸ್ಟರ್ ಪಾಯಿಂಟ್ನಲ್ಲಿ ಗೊಂದಲ ನಿರ್ಮಾಣ ಆಯಿತು. ಇನ್ ದಿ ಮೀನ್ ವೈಲ್ ಅಲ್ಮಾರಿಯವರು ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಹೋದ್ಮೇಲೆ ಅವರು ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರು ಕೋರ್ಟ್ನವರು. ಯಾಕಂತಂದ್ರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 24% ಮಾಡಿದ್ರು ರಿಸರ್ವೇಷನ್. SC ಅವರಿಗೆ 24%. ST ಮೇಕಿಂಗ್ ಇಟ್ ಕ್ಯಾಟಗಾರಿಕಲಿ SC/STಗೆ 24% ಮಾಡಿದ್ರು. 7% ST ಜನರಿಗೆ, 17% SCಗೆ. SCಗೆ 17%, STಗೆ 7%. ರಿಸರ್ವೇಷನ್ನು 56 ಆಗಿತ್ತು. ಸೊ ಸ್ಟೇ ಏನಂತ ಕೊಟ್ಟಿದ್ದು 50%ಗಿಂತ ರಿಸರ್ವೇಷನ್ನು ಮೀರಬಾರದು. ಸೀಲಿಂಗ್ ಅದು ಹಿಂದೆನೆ ಇಂದಿರಾ ಸಹಾನಿ ಕೇಸ್ನಲ್ಲಿ 50% ರಿಸರ್ವೇಷನ್ ಕೊಟ್ಟಿದ್ರು. ಹಿಂದೆ ಇಂದಿರಾ ಸಹಾನಿ ಕೇಸ್ನಲ್ಲಿ ಮಂಡಲ್ ಕಮಿಷನ್ ವರದಿ ಬಗ್ಗೆ 50% ರಿಸರ್ವೇಷನ್ ಮಾತ್ರ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರದು ಅಂತ ಹೇಳಿತ್ತು. ಅದನ್ನೇ ಮತ್ತೆ ರೀಟ್ರೇಟ್ ಮಾಡಿ 50%ಗಿಂತ ರಿಸರ್ವೇಷನ್ ಆಗಬಾರ್ದು, 56 ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದಾಯಿತು. ನಾವು 17% SC ಇತ್ತಲ್ಲ, ಅದ್ರ ಪ್ರಕಾರನೇ ಮಾಡಿ 6, 6, 5, 6, 6, 12, 5, 17, 17%ಗೆ ನಾವು ಮಾಡಿದ್ದೇವೆ. ಅದು ಕಾನೂನು ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಇಲ್ಲಿ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿದ್ದೀವಿ. ಸೊ ಇದು ಒಂದು ಭಾಗ. ಕೋರ್ಟ್ ಸ್ಟೇ ಕೊಟ್ಟಿರೋದು 6%, ಅದನ್ನ ವೇಕೆಂಟ್ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅದನ್ನ ಮಾಡಿದ್ರು. ಆಮೇಲೆ ಗಲಾಟೆಗಳು ನಡೀತಲೇ ಇದ್ದು, ರೋಸ್ಟರ್ ಪಾಯಿಂಟ್ ಸರಿ ಇಲ್ಲ ಅಂತೇಳಿ ಎಡಗೈನವರು, ಬಲಗೈನವರು ಮತ್ತು SC ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ನಾನು ಅದಕ್ಕೆ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆ ಕೋಡ್ ಆಫ್ ಕಂಡಕ್ಟ್ ಇದ್ದದರಿಂದ ಅವತ್ತು 27ನೇ ತಾರೀಕು ಮಾಡೋಕ್ಕಾಗಲಿಲ್ಲ. 27 ಮಾರ್ಚ್ 27 ಅವತ್ತು ಡೇಟ್ ನಿಗದಿಯಾಗಿತ್ತು, ಅದು ಮಾಡಲಿಲ್ಲ. ಆಮೇಲೆ ಕಳೆದ ಕ್ಯಾಬಿನೆಟ್ ಮೀಟಿಂಗಲ್ಲಿ 24 ಏಪ್ರಿಲ್ ಮಾಡೋದು ಅಂತ ತೀರ್ಮಾನ ಆಯಿತು, ಚರ್ಚೆ ಮಾಡೋದು ಅಂತ. ಅವತ್ತು ಫೈನಲ್ ಮಾಡಲೇಬೇಕು ಅಂತೇಳಿ ಅವತ್ತು ದೃಢ ನಿರ್ಧಾರ ಮಾಡಿತು. ಅವತ್ತು ಕ್ಯಾಬಿನೆಟ್ ದಿನ ಹೋದ ಕ್ಯಾಬಿನೆಟ್ ಅಂದರೆ ನಿನ್ನೆ ಗುರುವಾರ ಅಲ್ಲ, ಇಂದಿನ ಗುರುವಾರ ಕ್ಯಾಬಿನೆಟ್ ಇದೆ. ಆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಬಂತು. ಚರ್ಚೆ ಬಂದಾಗ ಯಾವ ಡೇಟು ಮಾಡೋದು ಏನು ಅಂತೇಳಿ ಇದು ಚರ್ಚೆ ಆದಾಗ 24ನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಅವತ್ತೇ ನಾವು ಏನು ತೀರ್ಮಾನ ಮಾಡೋದು ಅಂತಂದರೆ
ಎಲ್ಲ ಕ್ಯಾಬಿನೆಟ್ನಲ್ಲಿ ಸಲಹೆ ಏನು ಬಂತು ಅಂತಂದರೆ, ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.